ಆಚರಣೆಯನ್ನು ಆಚರಿಸುತ್ತಿದ್ದೇವೆ. ಮಕ್ಕಳ ದಿನಾಚರಣೆ ಎಂದರೆ ಬರೀ ಆಟ ಮೋಜಿನ ದಿನವಲ್ಲ, ಇದು ನಮ್ಮ ಬಾಲ್ಯದ ಮೌಲ್ಯಗಳನ್ನು ನೆನಪಿಸಿಕೊಳ್ಳುವ ದಿನ. ಈಗ ನಾವು ಕೆಲವು ಬೇಸಿಕ್ ರೈಟ್ಸ್ಗಳನ್ನು ಕುರಿತು ಮಾತಾಡೋಣ. ಮೊದಲಿಗೆ ಬರುವುದು ಬದುಕುವ ಹಕ್ಕು. ಬದುಕುವ ಹಕ್ಕು ಅಂದರೆ ಈ ಪ್ರೆಸೆಂಟಲ್ಲಿ ಈಗಿಲ್ಲ, ಬಟ್ ವಿಲೇಜಸ್ಸಲ್ಲಿ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಈಗ ಮಗು ಹುಟ್ಟಬೇಕಾದ್ರೆ ಅದು ಹೆಣ್ಣ ಗಂಡ ಅಂತ ತಿಳ್ಕೊಂಡು ಹೆಣ್ಣಾಗಿದ್ರೆ ಅದನ್ನು ಸಾಯಿಸ್ಬಿಟ್ಟಿರೋರು, ಇಲ್ಲ ಬೆಳೆಸಿದ್ರು ಸರಿಯಾಗಿ ಬೆಳೆಸ್ತಿರ್ಲಿಲ್ಲ. ಸೊ ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕು ಇದೆ. ಆ್ಯಂಡ್ ರಕ್ಷಣೆಯ ಹಕ್ಕು ಅಂದರೆ ಮೇನ್ ಬರೋದು ಸೇಫ್ ಟಚ್, ಅನ್ಸೇಫ್ ಟಚ್ ಮಗುವಿಗೆ ಹೇಳ್ಕೊಡ್ಬೇಕು. ಸೇಫ್ ಟಚ್ ಅಂದರೆ ಈಗ ಮನೇಲಾಗಲಿ ಯಾರನ್ನೂ ಟ್ರಸ್ಟ್ ಮಾಡಬಾರ್ದು, ರಿಲೇಟಿವ್ಸ್ ಆಗಲಿ ಯಾರನ್ನೂ ಟ್ರಸ್ಟ್ ಮಾಡಬಾರ್ದು. ಬಿಕಾಸ್ ಮಗುವಿಗೆ ಸೇಫ್ ಟಚ್ ಅನ್ಸೇಫ್ ಟಚ್ ಅಂತ ಏನಂತ ಹೇಳ್ಕೊಡ್ಬೇಕು ಫ್ಯಾಮಿಲಿ. ಆ್ಯಂಡ್ ಮನೇಲೇ ಸೇಫ್ ಇದ್ರೂ ಸ್ಕೂಲಲ್ಲಿ ಟಾರ್ಚರ್ ಕೊಡ್ತಾರೆ ಅಂತ ನಮಗೇನು ಗೊತ್ತು. ಸ್ಕೂಲಲ್ಲೂ ಟಾರ್ಚರ್ ಕೊಡ್ಬೋದು, ಇಲ್ಲಾಂದರೆ ಮಗು ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರು, ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರು ಅವ್ರಿಗೆ ಟಾರ್ಚರ್ ಏನಾದರೂ ಆಗಿರ್ಬೋದು. ರಕ್ಷಣೆ ಬೇಕು, ಪ್ರತಿಯೊಂದು ಮಗುವಿಗೂ ರಕ್ಷಣೆ ಬೇಕು. ಆ್ಯಂಡ್ ಅವಕಾಶ ಒಂದು ವಿಕಾಸ ಒಂದು ಹಕ್ಕು ಅಂದರೆ ಅವಕಾಶ. ಈಗ ಪ್ರತಿಯೊಂದು ಮಗುವಲ್ಲೂ ಟ್ಯಾಲೆಂಟ್ ಇರುತ್ತೆ, ಒಂದು ಸಿಂಗಿಂಗ್ ಆಗಲಿ ಡ್ಯಾನ್ಸಿಂಗ್ ಆಗಲಿ ಅದೆಲ್ಲ ಟ್ಯಾಲೆಂಟ್ ಇರುತ್ತೆ. ಬಟ್ ಒಂದು ಮಗು ಪ್ರೋಗ್ರಾಮಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದೇ ಮಗುನ ಎಲ್ಲ ಪ್ರೋಗ್ರಾಮ್ಗೂ ಹಾಕೋತಾರೆ. ಇಲ್ಲಿ ಒಂದು ಮಗುಗೆ ಎಲ್ಲ ಟ್ಯಾಲೆಂಟ್ ಇದೆ, ಬಟ್ ಅವ್ರಿಗೆ ಚಾನ್ಸ್ ಕೊಡಲ್ಲ. ಸೊ ಚಾನ್ಸ್ ಕೊಡಬೇಕು. ದೆನ್ ಭಾಗವಹಿಸುವ ಹಕ್ಕು ಅಂದರೆ ಒಂದು ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗೆ ಒಳ್ಳೆ ಸ್ಟೇಜ್ ಇರಲ್ಲ, ಅದನ್ನು ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸ್ಟೇಜ್ ಇರಲ್ಲ. ಬಟ್ ನಾನೇ ಒಂದು ಎಕ್ಸಾಂಪಲು, ನನಗೆ RLHP ಸ್ಟೇಜ್ ಇದೆ. ಆ್ಯಂಡ್ ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಸಿಕ್ ಅವೇರ್ನೆಸ್ ಕಲ್ತ್ಕೊಳ್ಳೋಕ್ಕೆ RLHP ಕಾರಣ. ಥ್ಯಾಂಕ್ ಯು RLHP, ಥ್ಯಾಂಕ್ ಯು ಎವ್ರಿವನ್, ಆ್ಯಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಮೈ ಫ್ರೆಂಡ್ಸ್. ಮಕ್ಕಳನ್ನು ಕುರಿತು ಮಾತನಾಡಿದ್ದ ಏಂಜಲ್ ರವರಿಗೆ ಧನ್ಯವಾದಗಳು.